ಮಾವಿನ ತೋಪಲಿ 1000 ಕಾಯಿ ಆರಿಸಬೇಕು ನೀನೊಂದ, ಹುಳಿಯಿದ್ದರೆ ಉಪ್ಪಿನಕಾಯಿ, ಸಿಹಿ ಇದ್ದರೆ ಶೀಕರಣೆ ಅಂತ ಇವತ್ತು ನನಗೆ ಹುಳಿ ಹುಳಿಯಾಗಿರೋ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕೋಣ ಬನ್ನಿ. ಉಪ್ಪಿನಕಾಯಿನ ತುಂಬ ರೀತಿಲಿ ಹಾಕ್ತಾರೆ. ಸೊ ಇವತ್ತು ನಾನು ನಮ್ಮನೇಲಿ ನಾವು ಯಾವ ರೀತಿ ಉಪ್ಪಿನಕಾಯಿ ಹಾಕ್ತೀವಿ, ಅದು ವರ್ಷಗಟ್ಟಲೆ ಇಟ್ಟರು ಕೆಟ್ಟೋಗಬಾರ್ದು, ಯಾವುದೆಲ್ಲ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಅರೌಂಡು 2.5 kg ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ. ಫಸ್ಟಿಗೆ ತಂದಿರೋ ಮಾವಿನಕಾಯಿನ ಓವರ್ ನೈಟ್ ನೀರಲ್ಲಿ ನೆನೆ ಹಾಕಿಟ್ಟಿರ್ತೀವಿ, ಯಾಕೆಂದರೆ ಅಲ್ಲಿ ಸೊನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ. ಆಮೇಲೆ ನೆಕ್ಸ್ಟ್ ಡೇ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಒಣಗಿರೋ ಬಟ್ಟೆಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ಒರೆಸ್ಕೋಬೇಕು. ಏಕೆಂದರೆ ನೀರಿದ್ದರೆ, ನೀರಿನ ಅಂಶ ಇತ್ತು ಅಂದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ. ಆಮೇಲೆ ನಿಮಗೆ ಉಪ್ಪಿನಕಾಯಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮಾವಿನಕಾಯಿ ಕಟ್ ಮಾಡಬೇಕಾದ್ರೆ ಅದರ ಓಟೆ ಸಮೇತ ನೀವು ಮಾವಿನಕಾಯಿ ಕಟ್ ಮಾಡಬೇಕು. ಅದರಲ್ಲಿ ಮೇಲ್ಗಡೆ ಇರೋ ಓಟೆ ತೆಗೆದು ಅಲ್ಲಿ ಒಂದು ತೆಳ್ಳಗಿರೋ ಒಂದು ಲೇಯರ್ ಇರುತ್ತೆ, ಅದೊಂದು ತೆಗೀರಿ ಅಷ್ಟೇ ಸಾಕು. ಉಪ್ಪಿನಕಾಯಿ ಕಟ್ ಮಾಡೋಕ್ಕೆ ಅಂತಲೇ ಒಂದು ಕತ್ತಿ ಬರುತ್ತೆ, ಬಟ್ ಅದು ನಮ್ಮಲ್ಲಿಲ್ಲ. ಸೊ ನಾವು ಯಾವುದ್ರಲ್ಲಿದೆ ಅದನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ. ನೀವಲ್ಲಿ ನೋಡ್ಬೋದು ಸ್ವಲ್ಪ ಬ್ಲ್ಯಾಕಾಗಿ ಮಾವಿನಕಾಯಲ್ಲಿ ಇರುತ್ತೆ ಕೆಲವೊಂದರಲ್ಲಿ. ಅದನ್ನು ನೀವೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಒಂದು ಬಟ್ಟೆ ತಗೊಂಡು ವೈಪ್ ಮಾಡಿಕೊಂಡ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಹೀಗೆ ಎಲ್ಲ ಮಾವಿನಕಾಯಿನೂ ನಾವು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬೇಕು. ನಾನೊಂದು 2 hours ಬಿಸಿಲಲ್ಲಿ ಒಣಗಿಸಿದ್ದೆ, ತುಂಬ ಬಿಸಿಲಿತ್ತು. ಸೊ 2 hours ನೀಟಾಗಿ ಒಣಗಿಸಿದ್ದೀನಿ. ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗಬೇಕು. ನಿಮಗೆ ಬಿಸಿಲಿಲ್ಲ ಅಂತಂದರೆ ಈಗ ನೀವೇನಾದ್ರು ಮಾರ್ನಿಂಗ್ ಏನಾದ್ರು ಕಟ್ ಮಾಡಿ ಇಟ್ಟಿದ್ರೆ ಹೋಲ್ ಡೇ ಒಂದು ಫ್ಯಾನ್ ಕೆಳಗೆ ಬಿಟ್ಬಿಡಿ. ಅಟ್ಲೀಸ್ಟ್ ಒಂದು ಹಾಫ್ ಡೇನಾದರೂ ನೀವು ಬಿಡಬೇಕು, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಯಾಕೆಂದರೆ ನೀರಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಮಸಾಲೆ ಏನಿಲ್ಲ, ಸೋ ಸಿಂಪಲ್. ಕಲರು ಮತ್ತು ಟೇಸ್ಟ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಜೀರಿಗೆ, ಸಾಸಿವೆ, ಮೆಂತ್ಯಕಾಳು ಅದನ್ನು ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಫೈನ್ ಪೌಡರ್ ಮಾಡಬೇಡಿ, ಜಸ್ಟ್ ಕೋರ್ಸ್ ಪೌಡರ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇದರದ್ದು ಎಕ್ಸಾಕ್ಟ್ ಮೆಷರ್ಮೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಕೂಡ ಉರಿಬಾರ್ದು, ಅದು ಕೆಂಪಾಗಿಬಿಟ್ರೆ ಅದು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇಲ್ಲ ಅಂತಂದರೆ ನೀವು ಮಾಡೋಕ್ಕೂ ಮುಂಚೆ ಬಿಸಿಲು ಚೆನ್ನಾಗಿತ್ತು ಅಂದರೆ ಎಲ್ಲನೂ ಕೂಡ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಹಾಗೆ ಕೂಡ ಪುಡಿ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡಿದ್ದೀನಿ, ಅದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೌಡರ್ ಮಾಡಿ ಹಾಕಿದ್ದೀನಿ. ಇಲ್ಲ ಅದನ್ನು ನೀವು ಕೂಡ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇಂಗು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಆಯಿತು, ಮತ್ತು ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದೆಲ್ಲನೂ ಫಸ್ಟು ನೀವು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕೋಕ್ಕೂ ಮುಂಚೆ ಇದೆಲ್ಲನೂ ಪೌಡರ್ನ ಉಪ್ಪಿನಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಕಾಯಿಗಳಿಗೂ ನೀಟಾಗಿ ಹೊಂದ್ಕೋಬೇಕು. ನೆಕ್ಸ್ಟು ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಯಾರು ಯೂಸ್ ಮಾಡಲ್ಲ, ತಿನ್ನಲ್ಲ ಅಂಥವ್ರು ಅದನ್ನ ಸ್ಕಿಪ್ ಮಾಡ್ಬೋದು. ನಾವೇನು ಬೆಳ್ಳುಳ್ಳಿ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನೇ ಹಾಕಿ, ಇನ್ನರ್ಧ ಸ್ವಲ್ಪ ಜಜ್ಜಿ ಅಥವಾ ಮಿಕ್ಸಿಲಿ ಸ್ವಲ್ಪ ಫೈನ್ ಪೇಸ್ಟ್ ಮಾಡಬಾರ್ದು, ಕೋರ್ಸಾಗಿ ಅದನ್ನು ಮಿಕ್ಸರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಕಾಯಿಗಳಿಗೂ ನಾವೇನು ಮಸಾಲೆ ಹಾಕಿರ್ತೀವಿ ಅದು ಕೂಡ್ಕೋಬೇಕು ಎಲ್ಲದಕ್ಕೂ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಬಂದು ಎಣ್ಣೆ. ಇಲ್ಲಿ ನಾನು ಎಳ್ಳೆಣ್ಣೆನ ಯೂಸ್ ಮಾಡಿದ್ದೀನಿ, ಅಥವಾ ಸಾಸಿವೆ ಎಣ್ಣೆ ಕೂಡ ಹಾಕ್ಬೋದು. ಇಲ್ಲ ಎಳ್ಳೆಣ್ಣೆನ ಕಾಯಿಸಿ ಪೂರ್ತಿ ತಣ್ಣಗಾದ ಮೇಲೆ ನಾವು ಹಾಕಬೇಕು. ಬಿಸಿ ಬಿಸಿ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಂಟೈನರ್ನಲ್ಲಿ ನೀವು 3 days ಹಾಗೆ ಇಟ್ಬಿಡಬೇಕು. ಪ್ಲಾಸ್ಟಿಕ್ ಆದರೂ ಓಕೆ, ಗ್ಲಾಸ್ ಕಂಟೈನರ್ ಆದರೂ ಓಕೆ, ಇಟ್ಬಿಡಿ. ಆಫ್ಟರ್ 3 days ನೀವು ಅದನ್ನು ಓಪನ್ ಮಾಡಿ ಮತ್ತೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗದಿದ್ದರೆ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ಆವಾಗಲೇ ನೀವು ಬೇಕಾದ್ರೆ ಟೇಸ್ಟ್ ನೋಡ್ಬೋದು. ನಿಮಗೆ ಉಪ್ಪು ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಆವಾಗ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಬೇಕಾದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಕೂಡ ನೀವು ನೀರನ್ನ ಸೋಕಿಸ್ಬಾರ್ದು. ನೀರು ಬಿತ್ತು ಅಂದರೆ ಉಪ್ಪಿನಕಾಯಿ ಬೇಗನೆ ಕೆಟ್ಟೋಗುತ್ತೆ. ಏನು ದೊಡ್ಡ ಕಂಟೈನರ್ ಸ್ಟೋರ್ ಮಾಡಿರ್ತೀರಲ್ಲ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಡಿ. ನೀವು ಡೈಲಿ ಅದನ್ನು ಓಪನ್ ಮಾಡ್ತಾಯಿದ್ರೆ ಬೇಗ ಕೆಟ್ಟೋಗುತ್ತೆ. ಸೊ ಡೈಲಿ ಯೂಸೇಜ್ಗೋಸ್ಕರ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ದೊಡ್ಡ ಕಂಟೈನರ್ನಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನೀವು ತುಂಬ ದಿನ ಅದು ಬರುತ್ತೆ. ಹಾಗೆ ಒಂದು ಟಿಪ್ ನನಗೂ ಯಾರೋ ಹೇಳಿದ್ದು,
ನಾವೇನು ಉಪ್ಪಿನಕಾಯಿ ಮಾಡಿರ್ತೀವಲ್ಲ, ಮೇನ್ ಕಂಟೈನರಲ್ಲಿ ಹಾಕಿರ್ತೀವಲ್ಲ, ಅದನ್ನು ನಾವು ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ ದಿನ ಓಪನ್ ಮಾಡೋದು, ಮಿಕ್ಸ್ ಮಾಡಬಾರ್ದು, ಮಾಡಿದ್ರೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಾಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.